ಅಹೋಬಿಲದಲ್ಲಿ ನರಸಿಂಹದೇವರು ಅವತಾರ ಮಾಡಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಕದರಿ ಕ್ಷೇತ್ರದಲ್ಲಿ ಮೂರು ಗಳಿಗೆ ಕೂತ್ಕೊಂಡು, ಈ ಸ್ಥಳದಲ್ಲಿ 3 ಗಳಿಗೆ ಕೂತ್ಕೊಂಡು, ಇಲ್ಲಿಂದ ತುಮಕೂರು ಹತ್ರ ದೇವರಾಯನದುರ್ಗ ಬೆಟ್ಟದ ಮೇಲೆ ಸ್ವಾಮಿ ಯೋಗಾಸನದಲ್ಲಿ ಕೂತ್ಕೊಂಡು ವೈಕುಂಠಕ್ಕೆ ಪ್ರಯಾಣ ಮಾಡಿರೋದೊಂದು ಈ ಸ್ಥಳದ ಪ್ರತೀತಿ. ಆ ಕಾಲದಲ್ಲಿ ಅಗಸ್ತ್ಯ ಮಹರ್ಷಿಗಳು ಸಂಚಾರ ಬಂದಾಗ ಈ ಬಂಡೆ ಮೇಲೆ ನರಸಿಂಹದೇವರು ಕೂತಿದ್ದಾರೆ ಅಂತ ಹೇಳಿ ನರಸಿಂಹದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದಾಗ ಗುಡಿಗೆ ಬಂದ ಭಕ್ತರ ಮೇಲೆಲ್ಲ ನರಸಿಂಹದೇವರು ಆವಾಹನೆ ಆಗ್ತಾ ಇರ್ತಾರೆ. ಆಗ ಈ ಗ್ರಾಮಸ್ಥರೆಲ್ಲರೂ ಅಗಸ್ತ್ಯ ಋಷಿಗಳನ್ನ ಪ್ರಾರ್ಥನೆ ಮಾಡ್ಕೊತಾರೆ. ಗುಡಿಗೆ ಬಂದವ್ರ ಮೇಲೆಲ್ಲ ಸ್ವಾಮಿ ಆವಾಹನೆ ಆದರೆ ತುಂಬ ಪೂಜೆ ನಡೆಯೋದಿಲ್ಲ, ಭಯ ಪಡ್ತಾರೆ ಜನ, ಗುಡಿಗೆ ಪೂಜೆ ನಡೆಯಲ್ಲ ಅಂತ ಕೇಳಿಕೊಂಡಾಗ ಅಗಸ್ತ್ಯ ಮಹರ್ಷಿಗಳು ವಾಸುದೇವ ಮೂರ್ತಿ ಸಾಲಿಗ್ರಾಮವನ್ನು ದೇವರ ಬಾಯಲ್ಲಿ ಇಟ್ಟು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿದಾಗ ಅವತ್ತಿಂದ ದೇವರು ಶಾಂತವಾಗಿದ್ದಾರೆ. ಲಕ್ಷ್ಮೀ ನರಸಿಂಹದೇವರು ಅಗಸ್ತ್ಯರಿಗೆ ಗದೆ ಮೂಲಕ ಆಶೀರ್ವಾದ ಮಾಡಿ ಅಗಸ್ತ್ಯರು ಮುಂದೆ ಪ್ರಯಾಣ ಮಾಡ್ತಾರೆ.